ಆಲ್ ಗಾಸ್ಪಲ್ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ, ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಗುರು ಯಾವಾಗಲೂ ಶಿಷ್ಯನನ್ನು ಪರೀಕ್ಷಿಸುವುದರ ಮೂಲಕ ಶಿಷ್ಯನ ಸಾಮರ್ಥ್ಯವನ್ನು, ಜ್ಞಾನವನ್ನು ಅರಿತುಕೊಳ್ಳುತ್ತಾನೆ. ಅದೇ ರೀತಿ ಶಿಷ್ಯನು ಸಹ ಗುರುವಿನ ಪರೀಕ್ಷೆಗೆ ಒಳಗಾದಾಗ ಮಾತ್ರ ತನ್ನ ಸಾಮರ್ಥ್ಯವನ್ನು ಪ್ರಕಟಿಸುವುದರ ಮೂಲಕ ಗುರುವಿನ ಮನಸ್ಸನ್ನು ಗೆಲ್ಲುತ್ತಾನೆ ಹಾಗೂ ಗುರುವಿಗೆ ಇನ್ನೂ ಹತ್ತಿರವಾಗುತ್ತಾನೆ. ಅದೇ ರೀತಿ ದೇವರು ಸಹ ತನ್ನ ಭಕ್ತರನ್ನು ಪರಿಶೋಧಿಸುತ್ತಾನೆ. ದೇವರು ತನ್ನ ಭಕ್ತರನ್ನು ಪರಿಶೋಧಿಸಿದಾಗಲೇ ಆ ಭಕ್ತಿಯ ಸಾಮರ್ಥ್ಯ ಹಾಗೂ ಆ ಭಕ್ತಿಯ ಪರಿಮಳ ಒಂದು ಸುಗಂಧ ದ್ರವ್ಯವಾಗಿ ಹೊರಚಿಮ್ಮುತ್ತದೆ. ಭಕ್ತನಾದಂತಹ ದಾವೀದನನ್ನು ಸಹ ದೇವರು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಸಿ ಪರಿಶೋಧಿಸಿದಾಗಲೇ ದಾವೀದನ ಭಕ್ತಿಯು ಸ್ತುತಿಯ ನೈವೇದ್ಯವಾಗಿ, ಭಕ್ತಿಯ ಸುಗಂಧ ದ್ರವ್ಯವಾಗಿ, ರಸಕಾವ್ಯವಾಗಿ 23ನೇ ಕೀರ್ತನೆ ರಚಿಸಲ್ಪಟ್ಟಿತು. 23ನೇ ಕೀರ್ತನೆ 4ನೇ ವಚನ: ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಈ ಸುಂದರವಾದಂಥ ವಾಕ್ಯಗಳಲ್ಲಿ ಉಲ್ಲೇಖಿಸಿದ ಹಾಗೆ ದಾವೀದ ಭಕ್ತನು ತಿಳಿಸುವ ಹಾಗೆ ದೇವರು ನಮ್ಮ ಜೊತೆ ಇದ್ದಾರೆ ಎಂದು ನಮಗೆ ಯಾವಾಗ ಅರಿವಾಗುತ್ತದೆ ಎಂದರೆ, ನಾವು ಸಹ ಕಣಿವೆಯಂಥ ಪರಿಶೋಧನೆಗೆ ಒಳಗಾದಾಗಲೇ, ಕಣಿವೆಯಂಥ ಶ್ರಮಗಳಲ್ಲಿ, ಹೋರಾಟಗಳಲ್ಲಿ ಹಾದು ಹೋದಾಗಲೇ, ದೇವರ ಬಲ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುವಾಗಲೇ ನಮಗೂ ತಿಳಿದು ಬರುತ್ತದೆ ದೇವರು ನಮ್ಮ ಜೊತೆ ಇದ್ದಾನೆಂದು. ಉದಾಹರಣೆಗೆ ಸತ್ಯವೇದ ಪುಸ್ತಕದಲ್ಲಿ ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದಾಗ, ಇಸ್ರಾಯೇಲ್ ಮಕ್ಕಳಿಗೆ ದೇವರು ತನ್ನ ಜೊತೆಗಿದ್ದಾನೆಂದು ಯಾವಾಗ ಖಚಿತವಾಯಿತೆಂದರೆ, ಕೆಂಪು ಸಮುದ್ರ ಅಡ್ಡ ಬಂದಾಗಲೇ, ದೇವರ ಹಸ್ತ ಅವರಿಗೆ ಜೊತೆಯಾದಾಗಲೇ ದೇವರ ಇರುವಿಕೆ ಅವರಿಗೆ ಸ್ಪಷ್ಟವಾಯಿತು. ಆದ್ದರಿಂದ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ, ನಮ್ಮ ಜೀವನಗಳಲ್ಲಿ ಎದುರಾಗುವಂಥ ಶ್ರಮಗಳು, ಹೋರಾಟಗಳು ನಮ್ಮ ಒಳ್ಳೆಯದಕ್ಕೆ, ದೇವರ ಬಲವನ್ನು ಅರಿತುಕೊಳ್ಳಲು, ದೇವರ ಜೊತೆ ನಾವು ಇನ್ನೂ ಆಳವಾಗಿ ನಡೆಯಲು ಈ ಶ್ರಮ, ಸಂಕಟಗಳು, ಹೋರಾಟಗಳು ನಮಗೆ ಸಹಾಯ ಮಾಡುತ್ತವೆ ಹಾಗೂ ದೇವರ ಇರುವಿಕೆಯನ್ನು, ನಡೆಸುವಿಕೆಯನ್ನು ಖಚಿತಪಡಿಸುತ್ತವೆ. ದಾವೀದನು ತನ್ನ ಶ್ರಮ, ಹೋರಾಟಗಳಲ್ಲಿ, ಸಂಕಟಗಳಲ್ಲಿ ದೇವರ ಇರುವಿಕೆಯನ್ನು, ನಡೆಸುವಿಕೆಯನ್ನು ಆಹ್ಲಾದಿಸಿದರಿಂದಲೇ ತನ್ನ ಕೀರ್ತನೆಗಳಲ್ಲಿ ಈ ರೀತಿಯಾಗಿ ದೇವರನ್ನು ವರ್ಣಿಸಿದ್ದಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು ಎಂದು. ಈ ಸಂದೇಶದ 2ನೇ ಅಂಶ, ನಾವು ಕಣಿವೆಯಲ್ಲಿ ಹಾದು ಹೋಗುವಾಗಲೇ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಇದರ ಮಾರ್ಮಿಕ ಸತ್ಯ ಇದಾಗಿದೆ. ಕಣಿವೆಯಂತಹ ಶ್ರಮಗಳು, ಹೋರಾಟಗಳಲ್ಲಿ ನಾವು ಹಾದು ಹೋದಾಗಲೇ, ದೇವರ ವಾಕ್ಯ ನಮಗೆ ಆಧಾರವಾದಾಗಲೇ, ದೇವರ ಬಲ ನಮಗೆ ಆಧಾರವಾದಾಗಲೇ ನಾವು ಇನ್ನೂ ಹೆಚ್ಚು ಬಲವಂತರಾಗಿ, ಎಂತಹ ಶ್ರಮ ಸಂಕಟಗಳು ಎದುರಾದಾಗಲೂ ಅದನ್ನು ಸೀಳಿಕೊಂಡು ಮುಂದೆ ಸಾಗುವಂಥ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೇವೆ. ಆದ್ದರಿಂದ ಕಷ್ಟ, ಶ್ರಮ, ಸಂಕಟಗಳು ನಮ್ಮ ಒಳ್ಳೆಯದಕ್ಕೆ, ನಮ್ಮನ್ನು ಪರಾಕ್ರಮಶಾಲಿಗಳನ್ನಾಗಿ, ಬಲಶಾಲಿಗಳನ್ನಾಗಿ ಮಾಡಿ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಆ ಶ್ರಮ ಸಂಕಟಗಳೊಂದಿಗೆ ಹೋರಾಡುವುದರಿಂದ ನಾವು
ಪ್ರವೀಣರಾಗಿ ಜಯಶಾಲಿಗಳಾಗಿ ಮಾರ್ಪಡುತ್ತೇವೆ. ಈಗ ಈ ಸಂದೇಶದ 3ನೇ ಅಂಶಕ್ಕೆ ನಾವು ಹೋಗೋಣ. ದೇವರು ಕೆಲವೊಂದು ಸಲ ನಮ್ಮ ಜೀವನಗಳಲ್ಲಿ ಕಣಿವೆಯಂತಹ ಅನುಭವದಲ್ಲಿ ನಡೆಸ್ತಾರೆ. ಯಾಕೆ ಅಂತಂದರೆ ನಾವದರಲ್ಲಿ ಮುಳುಗಿ ಹೋಗೋದಕ್ಕೋ ಹಾಗೂ ಬಿದ್ದು ಹೋಗೋದಕ್ಕೋ ನಾಶವಾಗೋದಕ್ಕೋ ಅಂಥ ಒಂದು ಅನುಭವದಲ್ಲಿ ನಮ್ಮನ್ನು ಯಾವತ್ತೂ ನಡೆಸಲ್ಲ. ಉದಾಹರಣೆಗೆ ನಾವು ವಿಮೋಚನಾ ಕಾಂಡ 14ನೇ ಅಧ್ಯಾಯ ತೆಗೆದುಕೊಂಡಾಗ ಅದರಲ್ಲಿ ಇಸ್ರಾಯೇಲರು ಮುಂದೆ ಸಾಗಬೇಕಾದ್ರೆ ಕೆಂಪು ಸಮುದ್ರ ಮುಂದೆ ಬರುತ್ತೆ. ಆಗ ದೇವರು ಆ ಸಮುದ್ರದಲ್ಲೇ ಮಾರ್ಗವನ್ನು ತೆರೆದು ಆ ಸಮುದ್ರದ ಒಳಗೇನೆ ಜನರನ್ನು ನಡೆಸಿದ್ರು. ಹಾಗೆ ನಮ್ಮ ಜೀವನದಲ್ಲೂ ಸಹ ದೇವರು ಕಣಿವೆಯಂಥ ಅನುಭವಗಳು ಎದುರಾದಾಗಲೂ ಅದರ ಮೇಲೆ ನಮ್ಮನ್ನು ನಡೆಸ್ತಾರೆ ಹೊರತು ಅದರಲ್ಲಿ ಮುಳುಗಿ ಹೋಗಲಿಕ್ಕೆ ಯಾವತ್ತೂ ಬಿಡೋದಿಲ್ಲ. ಈಗ ಈ ಸಂದೇಶದ 4ನೇ ಅಂಶಕ್ಕೆ ನಾವು ಹೋಗೋಣ. ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ದಾವೀದನು ಎಷ್ಟು ಆಳವಾಗಿ ದೇವರೊಂದಿಗೆ ಸಂಬಂಧ ಹೊಂದಿದನು ಎಂಬುದನ್ನು ಈ ಮಾತುಗಳು ಖಚಿತಪಡಿಸುತ್ತವೆ. ಉದಾಹರಣೆಗೆ ಫಿಲಿಸ್ಟಿಯನಾದಂಥ ಗೊಲ್ಯಾತನು ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕೆ ಬಂದಾಗ ಇಸ್ರಾಯೇಲರೆಲ್ಲರೂ ಅವನನ್ನು ಕಂಡು ಹೆದರಿದರು. ಆದರೆ ದಾವೀದನು ಮಾತ್ರ ಕಿಂಚಿತ್ತೂ ಗೊಲ್ಯಾತನಿಗೆ ಹೆದರಲಿಲ್ಲ. ಬದಲಾಗಿ ಅವನನ್ನು ಎದುರಿಸುವುದಕ್ಕೆ ಹಾಗೂ ಅವನೊಂದಿಗೆ ಹೋರಾಡುವುದಕ್ಕೆ ಮುಂದಾದನು. ಈ ಸಂದೇಶದ 5ನೇ ಅಂಶ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ಮೋಶೆಯ ಕೋಲು ಸಮುದ್ರವನ್ನು ವಿಭಾಗಿಸಿ ಇಸ್ರಾಯೇಲ್ ಮಕ್ಕಳಿಗೆ ಧೈರ್ಯವನ್ನು ತಂದುಕೊಟ್ಟಿತು. ಇದನ್ನು ಅರಿತುಕೊಂಡಿದ್ದಂತಹ ದಾವೀದನು ಇಸ್ರಾಯೇಲ್ ಮಕ್ಕಳಿಗೆ ಮೋಶೆಯ ಕೋಲು ಧೈರ್ಯ ನೀಡುವುದಾದರೆ ನನ್ನ ದೇವರ ದೊಣ್ಣೆಯು, ನನ್ನ ದೇವರ ಕೋಲು ನನಗೂ ಧೈರ್ಯ ನೀಡುತ್ತದೆ ಎಂದು ತನ್ನ ಕೀರ್ತನೆಗಳ ಮೂಲಕ ದೇವರ ಶಕ್ತಿ ಸಾಮರ್ಥ್ಯವನ್ನು ಮತ್ತೊಮ್ಮೆ ಖಚಿತಪಡಿಸುತ್ತಾನೆ. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ, ಕೀರ್ತನೆಗಳಲ್ಲೇನೋ ದಾವೀದನು ದೇವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ತುಂಬ ಚೆನ್ನಾಗಿ ಉಲ್ಲೇಖಿಸಿದ್ದಾನೆ. ಆದರೆ ನಿಜವಾದ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ನಾವು ಅನುಭವಿಸ್ತಾ ಇದ್ದೇವೆ, ಆದರೆ ದೇವರು ನಮ್ಮ ಜೊತೆ ಇದ್ದಾನಾ ಅಂತ ಕೆಲವೊಂದು ಜನರು ಆಲೋಚನೆ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆಲ್ಲನೂ ನಾನು ಹೇಳೋದೇನೆಂದರೆ, ಅವತ್ತು ಇದ್ದಂಥ ದೇವರು ಇವತ್ತು ಸಹ ನಮ್ಮ ಜೊತೆ ಇದ್ದಾರೆ. ಇವತ್ತು ಕೂಡ ನಮ್ಮನ್ನು ನಡೆಸ್ತಾ ಇದ್ದಾರೆ. ಎಷ್ಟೋ ಸಲ ನನ್ನ ಜೀವನದಲ್ಲಿ ನಾನು ದೇವರ ಇರುವಿಕೆಯನ್ನು, ದೇವರ ಬಲವನ್ನು ಹಾಗೂ ದೇವರ ನಡೆಸುವಿಕೆಯನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಕೆಲವೊಂದು ಸಲ ನಾನು ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ, ರಾತ್ರಿ ಹೊತ್ತು ಮಲಗಿರುವಂಥ ಸಂದರ್ಭದಲ್ಲಿ, ಗಾಢವಾದ ನಿದ್ರೆಯಲ್ಲಿರುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಕೆಲವೊಂದು ಸಲ ಮಾಂತ್ರಿಕ ಪ್ರಯೋಗಗಳು ನಡೀತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅದು ನನಗೆ ಗೊತ್ತಾಗಲ್ಲ, ಅದು ದೇವರಿಗೆ ಗೊತ್ತು. ದೇವರು ನೋಡ್ತಾ ಇದ್ದಾರೆ ಮೇಲೆಯಿಂದ ಏನು ನಡೀತಾ ಇದೆ ಏನಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ದೇವರು ಏನು ಮಾಡ್ತಾರೆ ಅಂದರೆ, ನನ್ನೊಳಗಿಂದನೇ ಪವಿತ್ರಾತ್ಮರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ನನಗೆ ಎಷ್ಟೋ ಸಲ ಆ ಥರ ಅನುಭವ ಆಗಿದೆ. ನಾನು ನಿದ್ದೆ ಮಾಡ್ತಾ ಇರ್ತೀನಿ ಚೆನ್ನಾಗಿ, ಆದರೆ ಒಳಗಿಂದ ನನಗೆ ಅನ್ಯ ಭಾಷೆದ ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ ನನ್ನ ಹೃದಯದಿಂದ. ಅಂದರೆ ದೇವರು ನನ್ನ ಪರವಾಗಿ ಶತ್ರುಗಳೊಂದಿಗೆ ಹೋರಾಡ್ತಾ ಇರ್ತಾರೆ. ಇದು ನಾನು ಎಷ್ಟೋ ಸಲ ಅನುಭವಿಸಿದ್ದೀನಿ ನನ್ನ ಜೀವನದಲ್ಲಿ. ನನ್ನ ಜೀವನದಲ್ಲಿ ನಡೆದಂತಹ ಮತ್ತೊಂದು ಘಟನೆ ಏನಂತಂದರೆ, ಒಂದು ಸಲ ಬೆಳಗ್ಗೆ ಎಷ್ಟು ಪ್ರಯತ್ನ ಮಾಡಿದರೂ ಎದ್ದೇಳೋಕ್ಕಾಗ್ತಾಯಿಲ್ಲ. ಮೈ ಕೈ ಕಾಲೆಲ್ಲ ಜಜ್ಜಿ ಆಗ್ತಾ ಹಾಗೆ ತುಂಬ ನೋವಾಗ್ತಾಯಿದೆ. ಪ್ರಾರ್ಥನೆ ಮಾಡೋಕ್ಕೂ ಆಗ್ತಾಯಿಲ್ಲ, ಬಲ ಬರ್ತಾಯಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ. ಎಷ್ಟು ಒದ್ದಾಡ್ತಿದ್ದೀನಿ, ಎದ್ದೇಳೋಕ್ಕಾಗ್ತಾಯಿಲ್ಲ. ಆದರೆ ಬಲವಂತವಾಗಿ ನಾನು ಎದ್ದು ಮೊಣಕಾಲಾಗ್ದೆ ಹಾಕಿ ಒಂದು ಆನ್ಲೈನಲ್ಲಿ ಪ್ರೇಯರ್ ನಡೀತಾ ಇತ್ತು. ಆ ಪ್ರೇಯರಲ್ಲಿ ಅವ್ರ ಜೊತೆಗೆ ನಾನು ಕೂಡ ಭಾಗಿಯಾದೆ.
ಅವ್ರು ಅಲ್ಲಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ಇಲ್ಲಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಷ್ಟೇ. ದೇವರ ಶಕ್ತಿ ಸಾಮರ್ಥ್ಯ ನನ್ನ ಮೇಲೆ ಬಲವಾಗಿ ಇಳಿದು ಬಂತು. ದುರಾತ್ಮ ಶಕ್ತಿಗಳು ನನ್ನನ್ನು ಕಟ್ಟಿ ಹಾಕಿದ್ದು ನಾನು ಪ್ರಾರ್ಥನೆ ಮಾಡಬಾರ್ದಂತ. ಆ ಪ್ರಾರ್ಥನೆಯ ಬಲಕ್ಕೆ 2 ದುಷ್ಟ ಶಕ್ತಿಗಳು ನನ್ನ ಬಿಟ್ಟು ಓಡಿ ಹೋಗೋದನ್ನು ನನ್ನ ಪ್ರಾರ್ಥನೆಯಲ್ಲಿ ನೋಡಿದೆ, ನನ್ನ ಮನೋನೇತ್ರಗಳಲ್ಲಿ. ಸೊ ಹಾಗೆ ದೇವರು ಹಿಂದೆ ಇದ್ದ ಹಾಗೆ ಇವತ್ತು ಕೂಡ ನಮ್ಮ ಎಲ್ಲ ಕಷ್ಟಗಳಲ್ಲಿ, ಶ್ರಮಗಳಲ್ಲಿ, ಹೋರಾಟಗಳಲ್ಲಿ ನಮ್ಮ ಜೊತೆ ಇದ್ದಾರೆ. ನಮ್ಮ ಕೈ ಯಾವತ್ತೂ ಬಿಡುವಂಥ ದೇವರು ನಮ್ಮ ದೇವರಲ್ಲ. ಮತ್ತೊಂದು ಕೊನೆ ಸಂಘಟನೆ ಹೇಳ್ತೀನಿ. ಏನಂತಂದರೆ, ಒಂದು ಸಲ ಬೆಳಗ್ಗೆ ದೇವರು ನನ್ನ ಜೊತೆ ಮಾತಾಡಿದರು. ಏನಂತಂದರೆ, ನೀನು ಎಲ್ಲಿ ಹೋದರೂ ಒಂಟಿಯಾಗಿ ಹೋಗ್ತಿದ್ದೀಯ ಅಂತ ನೀನು ತಿಳ್ಕೊಬೇಡ. ನಿನ್ನ ಜೊತೆ ದೇವದೂತರು ಇರ್ತಾರೆ. ನಿನಗೆ ಬೇಕಾದರೆ ಸಹಾಯಕ್ಕೆ ಕರಿ, ಅವ್ರು ನಿನಗೆ ಸಹಾಯ ಮಾಡ್ತಾರೆ ಅಂತ ದೇವರು ಬೆಳಗ್ಗೆ ನೆನಪು ಮಾಡಿದರು. ಅದು ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ನಾನು ಸಾಯಂಕಾಲ ಸುಮಾರು 6:30, 7 ಆಗಿತ್ತು. ಆ ಟೈಮ್ನಲ್ಲಿ ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, ಒಬ್ಬ ರೋಗಿಗೆ ಪ್ರಾರ್ಥನೆ ಮಾಡಲು. ಕೆಲವೊಂದು ಸಲ ಆ ವಾರ್ಡಲ್ಲಿರುವಂಥ ಎಲ್ಲ ಪೇಷಂಟ್ಸ್ಗಳು ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾಯಿದ್ರು. ಇದು ಸಹಿತ ನನಗೆ ಇಷ್ಟ ಆಗ್ತಿದ್ದಿಲ್ಲ. ನಾನು 2-3 ಸಲ ವಿಸಿಟ್ ಮಾಡ್ತಾಯಿದ್ದೀನಿ ಅದೇ ಹಾಸ್ಪಿಟಲ್ಗೆ, ಏನಾಗಿಲ್ಲ. ಬಟ್ ಅವತ್ತು ನಾನು ಸಾಯಂಕಾಲ 7 ಗಂಟೆಗೆ ಇನ್ನೂ ಒಳಗಡೆ ಎಂಟ್ರ್ ಆಗ್ತಾಯಿದ್ದೀನಿ. ಅಂಥ ಸಂದರ್ಭದಲ್ಲಿ ನನ್ನ ಕೆನ್ನೆಗೆ ಹಳ್ಳಂತ ಯಾರೋ ಒಂದೇಟು ಕೊಟ್ಟಂಗಾಯ್ತು ನನಗೆ. ಆ ನೋವಿಗೆ ಕಿವಿಯೆಲ್ಲ ನೋಯ್ತಾ ಇದೆ. ಅಂಥ ಪರಿ ಒಂದು ಏಟು, ಒಂದು ದುರಾತ್ಮ ಶಕ್ತಿ ನನ್ನನ್ನು ಹೊಡೀತು. ಸೊ ಅಂಥ ಸಂದರ್ಭದಲ್ಲಿ ನನಗೆ ದೇವರ ಮಾತು ನೆನಪಾಯಿತು. ಏನಂದರೆ, ದೇವರು ಹೇಳಿದರು, ಏನಂದರೆ, ನಿನ್ನ ಜೊತೆಗೆ ದೇವದೂತರು ಇರ್ತಾರೆ, ಅವ್ರನ್ನ ಕರಿ ಅಂತ. ನಾನು ಇಮ್ಮಿಡಿಯೇಟ್ಲಿ ದೇವದೂತರಿಗೆ ಆಜ್ಞೆ ಮಾಡಿದೆ, ನನ್ನ ಜೊತೆಗೆ ನೀವು ಬರಬೇಕು, ನನಗೆ ಸಹಾಯಕರ ಆಗಬೇಕು ಅಂತ. ಸೊ ಯಾವಾಗ ನಾನು ದೇವದೂತರಿಗೆ ಆಜ್ಞೆ ಮಾಡಿದೆ, ಐ ರಿಲೀಸ್ ದ ಏಂಜಲ್ಸ್ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳಿದ್ನೋ, ಆ ಸೆಕೆಂಡಿಗೆ ನನಗೆ ಇದ್ದಿದ್ದಂಥ ನೋವೆಲ್ಲ ಒಂದೇ ಸೆಕೆಂಡ್ಗೆ ಮಾಯ ಆಗಿಬಿಡ್ತು. ಸೊ ಎಲ್ಲ ಸಂಘಟನೆಗಳ ಮೂಲಕ, ನನ್ನ ಅನುಭವದ ಮೂಲಕ, ನನ್ನ ಸಾಕ್ಷಿಗಳ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸೋದೇನಂತಂದರೆ, ಅನಾದಿ ಕಾಲದಲ್ಲಿದ್ದಂಥ ದೇವರು ಈಗಲೂ ನಮ್ಮ ಜೊತೆ ಇದ್ದಾರೆ, ಈಗಲೂ ನಮ್ಮನ್ನು ನಡೆಸ್ತಾರೆ. ಕಷ್ಟಗಳು, ಶ್ರಮಗಳು, ಹೋರಾಟಗಳಲ್ಲಿ ಯಾವಾಗಲೂ ಅವ್ರು ನಮ್ಮ ಹಿಂದೆನೇ ಇದ್ದಾರೆ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಹಾಗೂ ದೇವರ ಬಲ ಹಾಗೂ ದೇವರ ಇರುವಿಕೆ, ನಡೆಸುವಿಕೆ ನಮಗೆ ಗೊತ್ತಾಗಬೇಕಂತಂದರೆ ನಮ್ಮ ಜೀವನದಲ್ಲಿ ಶ್ರಮಗಳು, ಹೋರಾಟಗಳಲ್ಲಿ ನಾವು ಹಾದು ಹೋಗಲೇಬೇಕು. ಆದ್ದರಿಂದ ಇವತ್ತಿನ ಕಷ್ಟ ವೇದನೆಗಳು, ಶ್ರಮ ಸಂಕಟಗಳು ನಮ್ಮ ಒಳ್ಳೆಯದಕ್ಕೆ, ನಮ್ಮನ್ನು ಗಟ್ಟಿಪಡಿಸಲಿಕ್ಕೆ, ನಮ್ಮನ್ನು ಪರಾಕ್ರಮಶಾಲಿಗಳನ್ನು ಆಗಿ ಮಾಡಲಿಕ್ಕೇ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಎಲ್ಲರಿಗೂ ಪ್ರಯೋಜನಕಾರಿಯಾಗಿತ್ತು ಅಂತ ಭಾವಿಸ್ತಾ ಇವತ್ತಿನ ಈ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ. ಯಾರಾದರೂ ತುಂಬ ಹೋರಾಟದಲ್ಲಿ ನಿಮ್ಮ ಜೀವನಗಳು, ಶ್ರಮಗಳಲ್ಲಿ ಹಾದು ಹೋಗ್ತಾ ಇದ್ದರೆ, ಅಥವಾ ತುಂಬ ರೋಗದಲ್ಲಿದ್ದರೆ, ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ಪ್ರಾರ್ಥನೆಯನ್ನು ಹೇಳ್ಕೊಡ್ತೇನೆ. ಅದರಂತೆ ಮಾಡಿರಿ. ನಿಮ್ಮ ಜೀವನದಲ್ಲಿ ನೀವು ಖಂಡಿತವಾಗಿ ಬಿಡುಗಡೆಯನ್ನು ಕಾಣ್ತೀರಿ. ಯಾಕಂದರೆ ಈ ಪ್ರಾರ್ಥನೆಯನ್ನು ನಾನು ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನನ್ನ ಲೈಫ್ನಲ್ಲಿ. ಸೊ ನನಗೆ ಈ ಪ್ರಾರ್ಥನೆ ಸಕ್ಸಸ್ಸನ್ನು ಕೊಟ್ಟಿದೆ. ಸೊ ಯಾರಾದರೂ ತುಂಬ ಟೆಂಪ್ಟೇಷನ್ಸಲ್ಲಿ ಅಥವಾ ಪಾಪವನ್ನು ಜಯಿಸಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದರೆ, ಈ ಪ್ರಾರ್ಥನೆಯನ್ನು ಅರ್ಧ ಗಂಟೆ ಅಥವಾ 1 ಗಂಟೆ ಎಡೆಬಿಡದೆ ಇದೇ ಪ್ರಾರ್ಥನೆನ ಪದೇ ಪದೇ ಉಚ್ಚಾರ ಮಾಡಬೇಕು. ಈ ವರ್ಡಿಂಗ್ಸ್ನೇ ನೀವು ಪದೇ ಪದೇ ಮೆಡಿಟೇಟ್ ಮಾಡಬೇಕು. ಆಗ ಸಂಪೂರ್ಣ ಬಿಡುಗಡೆಯನ್ನು ಹೊಂದಿಕೊಳ್ತೀರಿ. ಅದು 1 ದಿನದಲ್ಲೇ ಆಗ್ಬೋದು ಅಥವಾ ಕೆಲವು ದಿನಗಳೇ ತಗೋಬೋದು. ಹಾಗಂತ ಬೇಜಾರು ಮಾಡಿ ಬಿಡಬೇಡ್ರಿ. ನಿಮಗೆ ಕಂಪ್ಲೀಟಾಗಿ ನಿಮ್ಮ ಸಮಸ್ಯೆಗಳು ಬಿಡೋವರೆಗೆ ಪ್ರತಿದಿನ ಈ ಪ್ರಾರ್ಥನೆಯನ್ನು 1/2 ಅವರ್ ಅಥವಾ 1 ಅವರ್ ಇದೇ ವರ್ಡಿಂಗ್ಸ್ನ ಪದೇ ಪದೇ ಉಚ್ಚಾರ ಮಾಡಿ ನೀವು ನೋಡಿ, ನೀವೇ ಅದ್ಭುತವನ್ನು ಹೊಂದುತ್ತೀರಿ. ಸೊ ಪ್ರಾರ್ಥನೆ ಈ ರೀತಿಯಾಗಿದೆ. ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆಯ ಮೂಲಕ ಈ ಲೋಕವನ್ನು ಜಯಿಸಲು ಹಾಗೂ ಈ ಲೋಕದ
ಎಲ್ಲ ರಾಜತ್ವಗಳ ಮೇಲೆ, ಪ್ರಭುತ್ವಗಳ ಮೇಲೆ, ಅಧಿಕಾರಗಳ ಮೇಲೆ ಜಯಿಸಲು ಬಲವನ್ನು ಹೊಂದಿದಂಥ ಜಯ ಕ್ರಿಸ್ತರೇ, ನನಗೂ ನನ್ನ ಪಾಪವನ್ನು ಜಯಿಸಲು ಶಕ್ತಿಯನ್ನು, ಬಲವನ್ನು ದಯಪಾಲಿಸಿರಿ. ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲ ನೋವುಗಳನ್ನು, ಯಾತನೆಗಳನ್ನು, ಗಾಯಗಳನ್ನು ಜಯಿಸಲು ಮಹಾಶಕ್ತಿಯನ್ನು ಪಡೆದಂತಹ ಮಹಾಶಕ್ತರೇ, ನನಗೂ ಎಲ್ಲ ರೋಗಗಳನ್ನು, ವ್ಯಾಧಿಗಳನ್ನು ಜಯಿಸಲು ಶಕ್ತಿಯನ್ನು ದಯಪಾಲಿಸಿರಿ, ಸಾಮರ್ಥ್ಯವನ್ನು ದಯಪಾಲಿಸಿರಿ. ಜಯ ಕ್ರಿಸ್ತರೇ, ಕಲ್ವಾರಿ ಶಿಲುಬೆಯ ಮೇಲೆ 4 ಮಹಾಯುದ್ಧಗಳನ್ನು ಜಯಿಸಿದಂಥ ಜಯ ಕ್ರಿಸ್ತನೇ, ನನ್ನ ಜೀವನದಲ್ಲಿ ನನ್ನ ಎದುರಾಗಿ ಬರುವಂತಹ ಎಲ್ಲ ಯುದ್ಧಗಳನ್ನು, ಎಲ್ಲ ಶತ್ರುಗಳನ್ನು, ಎಲ್ಲ ಅಂಧಕಾರದ ಬಲವನ್ನು ಜಯಿಸಲು, ಅಡಗಿಸಲು ನನಗೂ ಶಕ್ತಿ, ಬಲವನ್ನು ದಯಪಾಲಿಸಿರಿ. ಜಯ ಕ್ರಿಸ್ತರೇ, ಈ ರೀತಿಯಾಗಿ ನಿಮ್ಮ ಸಮಸ್ಯೆ ಏನಿದೆನೋ ಆ ಸಮಸ್ಯೆಯನ್ನು ಹೇಳಿ ದೇವರ ಬಲವನ್ನು, ಜಯವನ್ನು ಪ್ರಕಟಿಸಿ ಅದರ ಮೇಲೆ ಪ್ರಾರ್ಥಿಸಿ ನೋಡಿ, ನೀವೇ ಅದ್ಭುತ ಕಾಣ್ತೀರಿ. ನನ್ನ ಸೇವೆಯ ಕರೆ ಯವನಸ್ಥರಿಗಾಗಿ. ನನ್ನ ದೇವರು ಸೇವೆಗೆ ಕರೆದಿದ್ದು ಯವನಸ್ಥರ ಸೇವೆಗಾಗಿ. ಮುಂದಿನ ದಿನಗಳಲ್ಲಿ ದೇವರು ನನಗೆ ಒಂದು ಯವನಸ್ಥರ ಸೇವೆ ಸಭೆಯನ್ನು ಕೊಡಲಿದ್ದಾರೆ. ಅದಕ್ಕಾಗಿ ನಾನು ಕೂಡ ತುಂಬಾ ಪ್ರಯಾಸ ಪಡ್ತಾ ಇದ್ದೇನೆ. ಅನೇಕ ಯವನಸ್ಥರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗ್ತಾ ಇದ್ದೇನೆ. ನನಗೆ ಸಮಯ ಸಿಕ್ಕಿದಾಗೆಲ್ಲ ಕರಪತ್ರಗಳ ಮೂಲಕ, ಹೊಸ ಒಡಂಬಡಿಕೆಗಳ ಮೂಲಕ ಇದೆಲ್ಲ ಈಗ ಮುಗಿದು ಹೋಗ್ತಾ ಇದೆ ನನ್ನ ಹತ್ರ ಇರುವಂಥ ಸೋರ್ಸ್ ಎಲ್ಲ. ನೆಕ್ಸ್ಟ್ ನಾನು ಸಾಕ್ಷಿಗಳ ಪುಸ್ತಕ, ಅಂದರೆ ಒಳ್ಳೆಯ ಸುವಾರ್ತಿಕರ ಸಾಕ್ಷಿ ಪುಸ್ತಕವನ್ನು ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನಿಮ್ಮ ಅಮೂಲ್ಯವಾದಂಥ ಕಾಣಿಕೆಗಳನ್ನು ಈ ಸೇವೆಗೆ ಪರೋಕ್ಷವಾಗಿ ಬಿತ್ತಿ ನೀವು ಸಹಾಯ ಮಾಡಿ ಅನೇಕ ಆತ್ಮಗಳನ್ನು ಆದಾಯ ಮಾಡಲಿಕ್ಕೆ, ರಕ್ಷಿಸಲಿಕ್ಕೆ ನೀವು ಕೂಡ ಸಹಕಾರಿಗಳಾಗಬಹುದು ಎಂದು ವಿನಂತಿಸುತ್ತಾ, ದೇವರು ಕೊಟ್ಟಂತಹ ಈ ಕೃಪೆಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರನ್ನ ದೇವರು ಹೇರಳವಾಗಿ ಆಶೀರ್ವದಿಸಲಿ.